ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಜಿಂದಾಲ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಅಲ್ಲಿಂದ 2.5 ಇಂದ 3 ಕಿಲೋಮೀಟರ್ ದೂರದಲ್ಲಿ ನಾರ್ತ್ ಫೇಸಿಂಗ್ ಅಲ್ಲಿ ಅಚ್ಚುಕಟ್ಟಾಗಿ ನಿರ್ಮಿಸಿರುವ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ರಲ್ಲ, ಇದೇ ಮನೆ ಭಾಳ ಚೆನ್ನಾಗಿದೆ, ಲಕ್ಸುರಿಯಸ್ ಆಗಿದೆ, ಫಿನಿಶಿಂಗು ಮಸ್ತಾಗಿದೆ. ಸಪ್ತಗಿರಿ ಯೂನಿವರ್ಸಿಟಿ, ಬಗಲಗುಂಟೆ, ಡಿ ಮಾರ್ಟ್ ಗೊತ್ತಲ್ಲ, ಅಲ್ಲಿಂದನೂ 2.5 ಇಂದ 3 ಕಿಲೋಮೀಟರ್ ಆಗುತ್ತೆ ಈ ಮನೆಗೆ. ಈ ಮನೆ ಇರುವಂಥ ಲೇಔಟು ಮಸ್ತಾಗಿದೆ. ಅಲ್ಲಿ ಬಾಡಿಗೆಗೆ ಭಾಳ ಡಿಮ್ಯಾಂಡ್ ಇದೆ ಅಂತ ಹೇಗೆ ಹೇಳ್ತೀಯಾ? ಸೊ ಅಲ್ಲಿ ಟೂಲೆಟೇ ಕಾಣೋದು ಭಾಳ ಕಡಿಮೆ ಕಣ್ರಿ. ಸೊ ನೀವು ಬನ್ನಿ, ಪ್ರಾಕ್ಟಿಕಲ್ ಆಗಿ ಮನೆ ನೋಡಿ, ಇಷ್ಟ ಆಯಿತು ಅಂದರೆ ಅಕ್ಕಪಕ್ಕ ರೋಡ್ಗಳಲ್ಲಿ ನೋಡಿ. ಟೂಲೆಟ್ ಇದ್ದರೆ ಬಾಡಿಗೆಗೆ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ಟೂಲೆಟೇ ಕಾಣಿಸ್ತಿಲ್ಲ ಅಂದರೆ ಬಾಡಿಗೆಗೆ ಹೆವಿ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಓಕೆ, ಫಸ್ಟ್ ಫ್ಲೋರಲ್ಲಿ ನಾವು ಇದ್ಕೊಂಡು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಫಸ್ಟ್ ಫ್ಲೋರಲ್ಲಿ ನೀವು ಇದ್ಕೊಂಡು ಆರಾಮಾಗಿ 35 ಇಂದ 40 ಸಾವಿರ ಗಳಿಸ್ಬೋದು. ಇಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಕೊಡ್ತೀವಿ ಅಂದರೆ ಒಂದು 55 ಇಂದ 60 ಸಾವಿರ ಗ್ಯಾರಂಟಿ ಬರುತ್ತೆ. ಹಾಗಾದ್ರೆ ಸೂಪರ್ ಡೀಟೇಲ್ಸ್ ಕೊಡು. ಡೈಮೆನ್ಷನ್ 30 into 40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ಸ್ ಫೇಸಿಂಗ್ ಆಲ್. ಈ ಖಾತಾ ಇದೆಯಾ ಆಲ್ರೆಡಿ? ಎಸ್ ಇದೆ. ಲೋನ್ ಆಗುತ್ತಾ? ಎಸ್ ಆಗುತ್ತೆ. ಟೋಟಲ್ ಫ್ಲೋರ್ಸ್ 3 ಫ್ಲೋರ್ಸ್, ಗ್ರೌಂಡು, ಫಸ್ಟು, ಸೆಕೆಂಡ್. ಇದು ಮೈನ್ ಗೇಟ್. ಶೋಯಿಂಗ್ ಯು ಕಾರ್ ಪಾರ್ಕಿಂಗು. ಇಲ್ಲೂ POP ಮಾಡಿದ್ದಾರೆ. ಕಾರ್ ಪಾರ್ಕಿಂಗು ಸ್ಪೇಷಿಯಸ್ ಆಗಿದೆ ಕಣ್ರಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನ ಪಾರ್ಕ್ ಮಾಡಿ ಒಂದು 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪ್, 12,000 ಇಂದ 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಇದೆ. ಇಲ್ಲೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ಇದು KEB ಮೀಟರ್ ಬೋರ್ಡು ಅಪೋಸಿಟ್ ವಾಲ್ಗೆ ಕೊಟ್ಟಿದ್ದಾರೆ ನೋಡಿ. ವಾಲ್ಗೆಲ್ಲ ಇದು ಚಾರ್ಜಿಂಗು, EV ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ರೀ. ವೆರಿ ಗುಡ್. ವೆಹಿಕಲ್ಸ್, EV ವೆಹಿಕಲ್ಸ್ ಫ್ಯೂಚರ್ ಎಲ್ಲ ಗೊತ್ತಲ್ಲ, ಹಾಗಾಗಿ ನಿಮಗೇನು ಪ್ರಾಬ್ಲಮ್ ಇರೋಲ್ಲ. ಎಷ್ಟು 2 ವೆಹಿಕಲ್ಸ್ ಬಾಡಿಗೆಯವರು ಚಾರ್ಜಿಂಗ್ ಹಾಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ತ್. ಇದು ಮೈನ್ 2 BHK ಹೌಸ್ ಹಾಲು. ಇದು ಸ್ಪೇಷಿಯಸ್ ಆಗಿದೆ. POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಪೇಪರ್ ಹಾಕಿದ್ದು ಕಣ್ರಿ ಇಲ್ಲೂ. ಕಿಚನ್ ಎಂಟ್ರೆನ್ಸು ಚೆನ್ನಾಗಿದೆ. ಇದು ಮಾಡಲ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ನೈಸ್. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಾ ಇದೆ ನೋಡಿ. ಇದು ಪೂಜಾ ರೂಮು. ಫ್ರೇಮ್ ಡೋರ್ 2, ಒನ್ನೆ ವುಡ್, ಪಿಟ್ಸಾಲ್ ವುಡ್ ನೋಡಿ. ಬಾಡಿಗೆ ಮನೆಯಲ್ಲೂ ಪೂಜಾ ರೂಮು ದೊಡ್ಡದಾಗಿ ಗ್ರ್ಯಾಂಡ್ ಆಗಿದೆ ಕಣ್ರಿ, ಚೆನ್ನಾಗಿದೆ. ವೆರಿ ನೈಸ್. ಈ ರೀತಿ ಪೂಜಾ ರೂಮ್ ಎಲ್ಲ ಇದೆ ಅಂತ ಅಂದರೆ ಇನ್ನೂ 1,000 ಜಾಸ್ತಿನೇ ಕೊಡ್ತಾರೆ ಬಾಡಿಗೆ. ಈ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಹಾಲಲ್ಲಿ 1 ಅಲ್ಲ 2 ಕಿಟಕಿ ಇರೋದು, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಹಾಲು ಸ್ಪೇಷಿಯಸ್ ಆಗಿದೆ. ಇದು ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈ ನಡುವೆ ಅಂತೂ ಕಟ್ಟೋಡು ಕನ್ಸ್ಟ್ರಕ್ಟ್ ಮಾಡೋರು. ಸೊ ಆ ರೀತಿ ಕೊಟ್ಟರೆ 2 BHK ಹೌಸ್ ಗ್ರೌಂಡ್ ಫ್ಲೋರಲ್ಲಿ 2 BHK ಅಲ್ಲಿ ವಾಸ ಮಾಡೋರಿಗೆ ಭಾಳ ಅನುಕೂಲ ಆಗುತ್ತೆ. ಇದು TV ಕ್ಯಾಬಿನೆಟ್, ಕಬೋರ್ಡ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ. ಇವನು ಬಾಡಿಗೆಗೆ ಅಂತ ನೋಡ್ತಿರೋರು ನೀವು ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ಬುಕ್ ಮಾಡ್ಬೋದು. ಬೆಡ್ರೂಮ್ಸ್ ನೋಡೋಣ. ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ಮೊದಲು ಲೆಫ್ಟ್ ಸೈಡ್ ಇರುವಂಥ ಬೆಡ್ರೂಮ್ ನೋಡೋಣ. ಇದು ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ POP ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಮಿರ್ರರ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ. ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ರಾವಿಷನ್ ಇದೆ. ಇದೆಲ್ಲ ಇರಬೇಕು. ಹೆಣ್ಮಕ್ಳು ಭಾಳ ಅಬ್ಸರ್ವ್ ಮಾಡ್ತಾರೆ ಅಲ್ವಾ? ಎಸ್. ದಯವಿಟ್ಟು ಹೆಣ್ಮಕ್ಳು ನಾನು ಬೈಬೇಡಿ, ಸುಮ್ಮನೆ ನಾನು ಹೇಳ್ತಿರ್ತೀನಿ. ನಮಗೂ ಬೇಕು ಮೇಕಪ್ ಕಿಟ್ಟು, ಎಲ್ಲ ಯೂಸ್ ಮಾಡ್ತೀವಿ ನೋಡಿ. ಸ್ಲೈಡಿಂಗ್ ಡೋರ್, 3 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ದೊಡ್ಡದಿದೆ ಕಣ್ರಿ ವಾರ್ಡ್ರೋಬ್ ಮಾತ್ರ. ಇಲ್ಲಿ ಎಷ್ಟು ಬಟ್ಟೆ ಆದರೂ ಇಡ್ಬೋದು ಈ ವಾರ್ಡ್ರೋಬಲ್ಲಿ. ಡ್ರಾಸ್ ಕೊಟ್ಟಿದ್ದಾರೆ ನೋಡಿ. ನೋಡ್ರಿ, ಬಾ ಈ ರೀತಿ ದೊಡ್ಡದಾಗಿದ್ರೆ ಹೆಣ್ಮಕ್ಳು ಈ ಬಾಡಿಗೆಗೆ ಬೇಕು ಅಂತ ನೋಡ್ತಿರೋರು ಗ್ಯಾರಂಟಿ ಎಂಕ್ವೈರಿ ಮಾಡ್ತಾರೆ, ಎಲ್ಲಿದೆ ಏನು ಕತೆ ಅಂತ. ಇದು ಅಟ್ಯಾಚ್ಡ್ ಟಾಯ್ಲೆಟ್.
ಈ ವಾಶ್ರೂಮಲ್ಲಿ ಕಮೋಡ್, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಐ ಗ್ಲಾಸಿನೇ ಹಾಕಿದ್ದಾರೆ ಟೈಲ್ಸು, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಈಗ ಬೆಡ್ರೂಮ್ 2 ನೋಡೋಣ ಬನ್ನಿ. ಇದು ಬೆಡ್ರೂಮ್ 2, ಡೋರ್ ರೆಡಿಮೇಡ್ಸು, ಶೋಯಿಂಗ್ ಯು ಬೆಡ್ರೂಮ್ 2. ಇದರಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ಡಬಲ್ ಕಟ್ ಆಗ್ಬೋದು. ಅಲ್ಲಿ ಬೆಡ್ರೂಮ್ 1 ಮಾಸ್ಟರ್ ಬೆಡ್ರೂಮ್ ಟ್ರಿಪಲ್ ಕಟ್ ಆಗ್ಬೋದು. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇದು ದೊಡ್ಡದಾಗಿದೆ ಕಣ್ರಿ, ಡಬಲ್ ಕಟ್ ಹಾಕಿದ್ರು ಸೂಪರ್ ಚೆನ್ನಾಗಿದೆ. ಎಷ್ಟು ಕೊಡ್ತಾರೆ ಈ ಈ ಕೆಳಗಡೆ 2 BHK ಹೌಸ್ ರೆಂಟು ಕೊಟ್ಟರೆ? ಆರಾಮಾಗಿ 15,000 ಕೊಡ್ತಾರೆ. 15,000 ನಿಜನಾ ಗೌಡ? ಹೌದು, 15 ಕೊಡ್ತಾರೆ. 12ರಿಂದ 15 ಅಂತೂ ಗ್ಯಾರಂಟಿ. ಸೊ ಯಾಕಂದರೆ ನಾನು ಜಾಸ್ತಿ ಹೇಳ್ದು ಅಂದ್ಕೊಂಡು ನಾನು ಬೇಕಂತೀರ, ಬೊಳಿಮಾಗಿ ಹೇಳ್ದ ಅಂತ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಾಲ್ಗೆ ಟೈಲ್ಸ್ ಹಾಕಿರೋ ಕಮೋಡು, ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ನು ಇದೆ. ಸೊ ನೀವು ಎಂಕ್ವೈರಿ ಮಾಡಿ, ಇಷ್ಟ ಆಯಿತು ಅಂದ್ರೆ ಮನೆ ಅಕ್ಕಪಕ್ಕ ವಿಚಾರಿಸಿ, ಡಬಲ್ ಬೆಡ್ರೂಮ್ ಏನು ಹೋಗುತ್ತೆ ಏನು ಕತೆ ಅಂತ. ಸೊ ನಾನು 12ರಿಂದ 15, 12ಕ್ಕೆ ಯಾರೂ ಕೊಡೋಲ್ಲ ಕಣ್ರಿ. ಬೆಂಗಳೂರಲ್ಲಿ 15 ಮಿನಿಮಮ್ ಆಗಿದೆ 2 BHK, ಗ್ಯಾರಂಟಿ ಫಿಕ್ಸ್ 15. ಕೊಡಲಿಲ್ಲ ಅಂತಂದ್ರೆ ನನಗೆ ಫೋನ್ ಮಾಡಿರಿ, ಏನು ಹಂಗೆ ಹೇಳಿದೆ ಅಂತ ಹೇಳಿ ಫೋನ್ ಮಾಡಿ, ಗ್ಯಾರಂಟಿ ನಾನು ನಿಮ್ಮ ಸೈಡಿಂದ ಬೈಸ್ಕೊತೀನಿ. ಓಕೆ, ಈಗ ಕಾರ್ ಪಾರ್ಕಿಂಗ್ ಮತ್ತೊಮ್ಮೆ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ, 304 ಜಿಂದಾಲ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದ್ದಾರೆ ಕಣ್ರಿ. ಆಪೋಸಿಟ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಮ್ಯಾಟ್ ಫಿನಿಶ್ ಟೈಲ್ಸ್, ನೈಸ್. ಟಿಲ್ ರೂಫ್ವರೆಗೂ ಹಾಕಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ಅದ್ರ ಮುಂದೆ ಪ್ಯಾಸೇಜ್ ಎಲ್ಲ ಸ್ಪೇಷಿಯಸ್ ಆಗಿದೆ. ಮುಂದೆ ಇದು ಎಲಿವೇಷನಲ್ಲಿ SS ರೈಲಿಂಗು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ವೆರಿ ನೈಸ್. ಇದು ಸಿಟ್ಟಿಂಗ್ ಏರಿಯಾ, ಭಾಳ ಚೆನ್ನಾಗಿರುತ್ತೆ ಕಣ್ರಿ, ನಾರ್ತ್ ಫೇಸು. ಇದು 2 BHK ಓನರ್ ಹೌಸ್, ಮೈನ್ ಡೋರು ಫೇಸಿಂಗ್ ನಾರ್ತು ನೋಡಿ. ಆ ಮೈನ್ ವಿಂಡೋನು ಟೀಕು, ಇದು ಮೈನ್ ಡೋರು ಟೀಕೆ. ಡೋರು ಮಸ್ತಾಗಿದೆ. ವಾವ್, ಹಾಲ್ ನೋಡ್ರಿ ಏನು ಬ್ಯೂಟಿಫುಲ್ ಆಗಿದೆ, ಸೂಪರ್. POP, ಜೂಮರು, ಫ್ಯಾನು, ವಿಂಡೋ, TV ಕ್ಯಾಬಿನೆಟ್ಟು, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ವೆರಿ ನೈಸ್. ಇದು ಆಪೋಸಿಟ್ ನೋಡ್ರಿ, ಇದೇನಕ್ಕೆ ಮಾಡಿದ್ದಾರೆ ಶೋಗೆಲ್ಲ ಭಾಳ ಚೆನ್ನಾಗಿದೆ, ಎಕ್ಸಲೆಂಟ್. ಇಲ್ಲೂ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಇದು TV ಕ್ಯಾಬಿನೆಟ್ಟು. ಈ TV ಕ್ಯಾಬಿನೆಟ್ಟು ಭಾಳ ಚೆನ್ನಾಗಿದೆ, ಭಾಳ ಖರ್ಚು ಮಾಡಿದ್ದಾರೆ. ಈ TV ಕ್ಯಾಬಿನೆಟ್ಗೆಲ್ಲ ನೋಡ್ರಿ ಬಾಕ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೀವು ಶೋ ವಾಚ್ಗಳು, ಪ್ರೈಸ್ಗಳು, ರಿವಾರ್ಡ್ಸ್ಗಳೆಲ್ಲ ಇಡ್ಬೋದು. ಎಲ್ಲ ಇಡೋದಿಲ್ಲ ಅಲ್ವಾ, ಇದು ಬೇಕೇ ಬೇಕು. TV ಕ್ಯಾಬಿನೆಟಲ್ಲಿ ಭಾಳ ಪ್ರಾವಿಷನ್ ಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಕೊಟ್ಟು. ನೋಡಿ ಎಷ್ಟು ಇದೆ ನೋಡಿ ಸ್ಟೋರೇಜ್ ಪ್ರಾವಿಷನ್ನು. ಎಲ್ಲ ಮನೆಯಲ್ಲೂ ನಿಮ್ಗೆ ಗೊತ್ತಿರುತ್ತೆ. ಸೊ ಹೆಣ್ಮಕ್ಳು ನಗ್ತಿರ್ತಾರಲ್ಲ, ಹೌದು ಇಲ್ಲೇ ಇಡೋದು ಅಂತ. ಗ್ಯಾರಂಟಿ ನಮ್ಗೆ ಎಲ್ಲೇ ಜಾಗ ಇದ್ದರೂ ಅಲ್ಲಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲಿ TV ಕ್ಯಾಬಿನೆಟ್ ಹತ್ರ ಗ್ಯಾರಂಟಿ ಎಷ್ಟು ಕಬೋರ್ಡ್ಸು, ಎಷ್ಟು ಬಾಕ್ಸ್ಗಳಿದ್ರೂ ಸಾಕಾಗಲ್ಲ, ಅಷ್ಟು ಯೂಸ್ ಮಾಡ್ತೀವಿ ನೋಡಿ. ಬ್ಯಾಕ್ ಸೈಡ್ ಎಲ್ಲ ಇದು TV ಕ್ಯಾಬಿನೆಟ್ಟು, ಸೊ ಪ್ಲೈವುಡ್ ಎಲ್ಲ ಚೆನ್ನಾಗಿದೆ, ಲ್ಯಾಮಿನೇಟು ಚೆನ್ನಾಗಿದೆ. ಬ್ಯಾಕ್ ಸೈಡ್ ರಾಫ್ಟ್ ಯೂಸ್ ಮಾಡಿದ್ದಾರೆ ಕಂಡ್ರೆ, ಅದು ಭಾಳ ಕಾಸ್ಟ್ಲಿ. ಒಂದು ಶೀಟು 950 ರೂಪಾಯಿ ಇರುತ್ತೆ. ಈಗ ಪೂಜಾ ರೂಮ್ ನೋಡಿ ಬನ್ನಿ. ಪೂಜಾ ರೂಮು, ಆ ಮಾಡಲ ಕಿಚನ್ ಎಂಟ್ರೆನ್ಸು ಭಾಳ ಚೆನ್ನಾಗಿದೆ ನೋಡಿ. ರೈಟ್ ಸೈಡಲ್ಲಿ ಬೆಡ್ರೂಮ್ ಬರ್ತವೆ, ಲಾಸ್ಟಲ್ಲಿ ನೋಡೋಣ ಬೆಡ್ರೂಮ್ಸು. ಇದು ಪೂಜಾ ರೂಮು, ಶೋಯಿಂಗ್ ಯು ಪೂಜಾ ರೂಮ್ ಫ್ರೇಮ್ ಡೋರ್ 2 ಟೀಕು. ವಿಂಡೋ, ಇದು ಡೋರ್ಗೆಲ್ಲ ನೋಡ್ರಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ವೆರಿ ನೈಸ್, ಅದು ಕಾಸ್ಟ್ಲಿ. ಪೂಜಾ ರೂಮಲ್ಲಿ POP ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಬೀಡಿಂಗ್ ಎಲ್ಲ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ, ಸೂಪರ್. ಇದು ಇಟಾಲಿಯನ್ ಮಾಡಲ್ ಕಿಚನ್ ಎಂಟ್ರೆನ್ಸು, ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ವಾವ್, ಇಟಾಲಿಯನ್ ಮಾಡಲ್ ಕಿಚನ್ ನೋಡಿರಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಸೂಪರ್. ಇದರಲ್ಲೂ POP ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಸ್ಪೇಷಿಯಸ್ ಆಗಿದೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಆರಾಮಾಗಿ. ಇದು ಕಿಚನ್ ಕಮ್ ಡೈನಿಂಗ್ ಟೇಬಲ್ ಅಂತ ಹೇಳ್ಬೋದು. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀವಿ ನೋಡಿ. ಕಿಚನ್ ಬ್ಯಾಸ್ಕೆಟ್ಸಲ್ಲೂ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ರಾವಿಷನ್ ಎಲ್ಲ, ಸ್ಟೋರೇಜ್ ಪ್ರಾವಿಷನ್ನು. ಬ್ಯಾಸ್ಕೆಟ್ಸು ನೋಡಿ, ಸಾಫ್ಟ್ ಕ್ಲೋಸರ್ ಇದೆ, ವೆರಿ ನೈಸ್. ನೀಟಾಗಿ ಅಬ್ಸರ್ವ್ ಮಾಡಿರಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು ನೀವು ತೊಗೊಳೋರು. 10 ಡ್ರಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ. ಆ ಶೀಟ್ ಎಲ್ಲ ಕಾಸ್ಟ್ಲಿ, ಭಾಳ ಚೆನ್ನಾಗಿ. ಇದು ಕ್ರ್ಯಾಕರ್ ಯೂನಿಟ್ಸು, ಸಾಸಿವೆ ಡಬ್ಬ ಅಂತೆ, ಉಪ್ಪಿನ ಡಬ್ಬ ಅವೆಲ್ಲ ಇಡೋಕ್ಕೆ ಇದು ಮಾಡಿದ್ದಾರೆ ನೋಡಿ. ಹೈಟ್ಗೆ ಎಟಗುತ್ತಾ ಇಲ್ವಾ, ಕರೆಕ್ಟಿಗಿದೆಯಾ, ಅಡುಗೆ ಮಾಡೋ ಸ್ಟವ್ ಹತ್ರ ಕರೆಕ್ಟಿಗಿದೆಯಾ ನಿಮ್ಮ ಹ್ಯಾಂಡ್ಗೆ, ಸೊ ರೈಟ್ ಪ್ಲೇಸಲ್ಲಿ ಇದೆಯಾ ಅನ್ನೋದು ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡಿ. ನಿಮ್ಗೆ ವೀಡಿಯೋ ಅಲ್ಲಿ ಆಲ್ಮೋಸ್ಟ್ 99% ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮನೆ ಇಷ್ಟ ಆಯಿತು. ಆಗ ಲೊಕೇಶನ್ನು
ಇರೋದು ಎಲ್ಲ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಲೈವಾಗಿ ಒಂದ್ಸಲ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಇಷ್ಟ ಆಯಿತು ಅಂದರೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಡಿಮ್ಯಾಂಡ್ ಇದೆ ಈ ಲೊಕೇಶನಲ್ಲಿ, ವ್ಯಾಪಾರ ಮಾಡಿ ತೊಗೊಳ್ಳಿ. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, ಹಾಲು ಸ್ಪೇಷಿಯಸ್ ಆಗಿದೆ ಅಲ್ಲ, ಭಾಳ ಚೆನ್ನಾಗಿದೆ ನೋಡಿ. ಹಾಲಲ್ಲಿ ಒಂದಲ್ಲಿ 2 ವಿಂಡೋ, ದೊಡ್ಡ ವಿಂಡೋ, ಗಾಳಿ ಬೆಳಕು ಮಸ್ತಾಗಿರುತ್ತೆ ಕಣ್ರಿ. ಯಾಕಂದರೆ ರೋಡ್ ಸೈಡೇ ಡೋರ್ ಇರೋದು, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಈಗ ಬೆಡ್ರೂಮ್ಸ್ ನೋಡೋಣ. ಲೆಫ್ಟ್ ಸೈಡ್ ಒಂದು ಬೆಡ್ರೂಮು, ರೈಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ನೋಡಿದ್ರಲ್ಲ, ಇದು ಕಾಮನ್ ಟಾಯ್ಲೆಟ್. ಮೊದಲು ನಮ್ಮ ಹುಡುಗ ಕಾಮನ್ ಟಾಯ್ಲೆಟ್ ತೋರಿಸ್ತೇನೆ. ಮೊದಲು ಕಾಮನ್ ಟಾಯ್ಲೆಟೇ ನೋಡಿರಿ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಓಕೆ, ಈಗ ಬೆಡ್ರೂಮ್ 2 ಅಂದರೆ ಕ್ವೀನ್ ಸೈಜ್ ಬೆಡ್ರೂಮ್ ತೋರಿಸ್ತಿದ್ದಾನೆ. ಮೊದಲು ಕ್ವೀನ್ ಸೈಜ್ ಬೆಡ್ರೂಮೇ ತೋರಿಸ್ತೀನಿ. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ POP ಇದೆ, ಫ್ಯಾನ್ ಇದೆ, ಫ್ಯಾನ್ಸಿ ಲೈಟ್ ಇದೆ, ವಿಂಡೋ ಇದೆ, ಕಾಟು ಇದೆ. ಆಹಾ, ಕ್ವೀನ್ ಸೈಜ್ ಕಾಟ್ ಇದೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಭಾಳ ಚೆನ್ನಾಗಿದೆ ಕಣ್ರಿ. ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಬ್ಯೂಟಿಫೈ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ನೋಡಿ ವಾರ್ಡ್ರೋಬು ಇನ್ಸೈಡ್ ಎಲ್ಲ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಕಣ್ರಿ. ಬಾಕ್ಸ್ಗಳೆಲ್ಲ 2 ಡ್ರಾ ಕೊಟ್ಟಿದ್ದಾರೆ. ಬಟ್ಟೆ ಬರಿ ಎಲ್ಲ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಆಲ್ಮೋಸ್ಟ್ ಈ ಬೆಡ್ರೂಮಲ್ಲಿ ಮಕ್ಕಳಿರ್ತಾರೆ, ಇಲ್ಲ ತಂದೆ ತಾಯಿ ಇದ್ದರೆ ತಂದೆ ತಾಯಿ ಇರ್ತಾರೆ. ಇದು ಸ್ಟ್ಯಾಂಡಿಂಗ್ ಮಿರರ್ ಇದೆ, ಅದ್ರ ಬ್ಯಾಕ್ ಸೈಡು ಪ್ರಾವಿಷನ್ ಕೊಟ್ಟಿದ್ದಾರೆ. ಓಕೆ, ಕ್ವೀನ್ ಸೈಜ್ ಬೆಡ್ರೂಮ್ ನೋಡಿದ್ವಿ. ಬೆಡ್ರೂಮ್ 2 ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ, ಫ್ಯಾನ್ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ವಾರ್ಡ್ರೋಬ್ ಇದೆ, ವಿಂಡೋ ಇದೆ, ವಾವ್, ಸ್ಟ್ಯಾಂಡಿಂಗ್ ಮಿರರು ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಕಣ್ರಿ, ಅದಕ್ಕೆ ಕಿಂಗ್ ಸೈಜ್ ಬೆಡ್ರೂಮ್ ಅನ್ನೋದು ಇದು. ನೋಡಿ, ಆ ಕಿಂಗ್ ಸೈಜ್ ಕಾಟ್ ಬೆಡ್ ಮೇಲೆ ಎಲ್ಲ ನೋಡಿ ಬ್ಯೂಟಿಫೈ ಮಾಡಿದ್ದಾರೆ. ಇದು ತಲೆ ನಾವು ಹಾಕೋ ಸೈಡು. ವಾರ್ಡ್ರೋಬ್ ಎಲ್ಲ ಚೆಕ್ ಮಾಡ್ತೀನಿ ನೋಡಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ಸ್ಪೇಷಿಯಸ್ ಆಗಿದ್ದಾವೆ. ಇದು ಇಂಪಾರ್ಟೆಂಟು, ಯಾಕಂದರೆ ಮನೆ ತೊಗೊಳೋರೇ ಇಲ್ಲಿರೋದು, ಅಂದರೆ ಯಜಮಾನರು. ಇದು ಇಷ್ಟ ಆಗಿಲ್ಲ ಅಂದ್ರೆ ತೊಗೊಳಲ್ಲ. ಹಂಗಾಗಿ ಇದನ್ನ ನೀಟಾಗಿ ಕೇರ್ಫುಲ್ಲಾಗಿ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ. ನೀವು ಚೆಕ್ ಮಾಡಿರಿ ಕೇರ್ಫುಲ್ಲಾಗಿ. ನಿಮ್ಗೆ ಏನೇನು ಬೇಕು ಇನ್ಸೈಡೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ, ನಮ್ಮ ಬಟ್ಟೆ ಆಗ್ತವ ಇಲ್ವಾ ಅನ್ನೋದು ಚೆಕ್ ಮಾಡಿ. ನೋಡಿ, ಇಲ್ಲಿ ಮೇಕಪ್ ಕಿಟ್ಟು ನಾವು ಇಡ್ಬೋದಾ ಇಲ್ಲ, ಸ್ಟೋರೇಜ್ ಮಾಡೋಕೆ ಸಾಕಾಗುತ್ತಾ ಇಲ್ಲ ಚೆಕ್ ಮಾಡಿ. ಆಗುತ್ತೆ ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ಇನ್ನೊಂದು ಮನೆಯನ್ನು ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ. ಈಗ ಈ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಇದೆ ಕಣ್ರಿ. ನಮ್ಮ ಹುಡುಗ ತೋರಿಸಲಿಲ್ಲ, ಲೆಫ್ಟ್ ಸೈಡೇ ಇದೆ. ಇನ್ಸೈಡ್ ನೀವು ಬನ್ನಿ ತೋರಿಸ್ತೀನಿ ನಾನು. ಈಗ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಆ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ, ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಲ್ಲ. ಓನರು ವಾಸ ಮಾಡುವಂಥ 2 BHK ಹೇಗಿದೆ? ಸೂಪರ್ ಆಗಿದೆ, ಲಕ್ಸುರಿಯಸ್ ಆಗಿದೆಯಾ? ಎಸ್, ಚೆನ್ನಾಗಿದೆ. ಇಷ್ಟ ಆಯಿತಾ ನಿಮಗೆ? ಎಸ್, ಭಾಳ ಇಷ್ಟ ಆಯಿತು. ಓಕೆ, ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರ್ ಆಗೋ ಸ್ಟೆಪ್ಸು, ಗ್ರನೈಟ್ಸು ಮತ್ತು ರೈಲಿಂಗ್ಸ್ ಎಲ್ಲ ಕಂಟಿನ್ಯೂ SS ರೈಲಿಂಗ್ಸ್. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೇಮ್, ಎಲ್ಲ ಸೇಮ್ ಇದೆ. ಇಲ್ಲೀಗ ಬಾಡಿಗೆ ಮನೆಗಳಿದ್ದಾವೆ, ನೋಡ್ತಾ ಹೋಗೋಣ. ಮೊದಲು 2 BHK ಹೌಸ್ ನೋಡೋಣ. ಇದು ಡೋರ್ ಎಲ್ಲ ಫೇಸಿಂಗು ನಾರ್ತ್. ಶೋಯಿಂಗ್ ಯು ಹಾಲಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿರೋ, ಕ್ರ್ಯಾಕರ್ ಯೂನಿಟ್ ಇದೆ, ಎಲ್ಲನೂ ಇದೆ ಕಣ್ರಿ. ಸೂಪರ್, ಚೆನ್ನಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಪೂಜಾ ರೂಮು. ಇದು ಕಾಮನ್ ಟಾಯ್ಲೆಟು. ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಸಾರಿ, ಇದು ಡಬಲ್ ಬೆಡ್ರೂಮ್ ಅಂತ ಹೇಳಿದೆ, ಸಿಂಗಲ್ ಬೆಡ್ರೂಮ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮು. ಈ ಬೆಡ್ರೂಮಲ್ಲಿ POP ಇದೆ, ವಾರ್ಡ್ರೋಬು ಇದೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿದೆ ಕಣ್ರಿ ಬೆಡ್ರೂಮು. ಈ ರೀತಿ ಬೆಡ್ರೂಮ್ ದೊಡ್ಡದಾಗಿದ್ದರೆ ಆರಾಮಾಗಿ ಒಂದು 8,000 ಕೊಡ್ತಾರೆ ಕಣ್ರಿ. 8,000 ಕೊಡ್ತಾರೆ. ಹೌದು, ಇಲ್ಲಿ ಡಿಮ್ಯಾಂಡ್ ಇದೆ. ನಾನು ಹೇಳೋದನ್ನಲ್ಲ, ಪದೇ ಹೇಳೋದು ನಿಮ್ಗದೆ. ನೀವು ಮನೆ ಏನು 1 ಲಕ್ಷ 2 ಲಕ್ಷ ಕೊಡ್ತಾ ಅಂತಿಲ್ಲ, ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ನೀವು ಇನ್ವೆಸ್ಟ್ ಮಾಡ್ತೀರಾ. ಹಂಗಾಗಿ
ನಾವು ತೋರಿಸ್ತೀವಿ ಏಜೆಂಟ್ಗಳು ಭಾಳ ಹೇಳ್ತೀವಿ, ಸುಳ್ಳು ಹೇಳ್ತೀವಿ, ಎಲ್ಲನೂ ಹೇಳ್ತೀವಿ, ಏನೋ ಒಂದೆರಡು ಕಾಸು ಬರುತ್ತೆ ಕಮಿಷನ್ನು ಅಂತ. ಆದರೆ ನಂಬೇಡಿ, ಬನ್ನಿ ಪ್ರಾಕ್ಟಿಕಲಾಗಿ ನೋಡಿ, ಅಕ್ಕಪಕ್ಕ ವಿಚಾರಿಸಿ. ಎಸ್ ಬಾಡಿಗೆ ಡಿಮ್ಯಾಂಡ್ ಇದೆ, ವಾಟರ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೇ ತಗೊಳ್ಳಿ. ಓಕೆನಾ? ಡನ್. ಇದು 2 BHK ಹೌಸು. ಅದು 1 BHK ಮತ್ತು ತೋರಿಸಿದ್ದು. ಇದು 2 BHK. ಶೋಯಿಂಗ್ ಯು 2 BHK ಹೌಸ್. ಹಾಲ್ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಕಣ್ರಿ ಹಾಲನ್ನು. ಈ TV ಕ್ಯಾಬಿನೆಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಇದೆ, ವೆರಿ ನೈಸ್. ಪೂಜಾ ರೂಮ್ ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲ ಮನೆಗೂ ಕೊಟ್ಟಿದ್ದಾರೆ ಅಂದರೆ ಗ್ಯಾರಂಟಿ. ಬಾಡಿಗೆ ಮನೆಯವರು 1,000 ಜಾಸ್ತಿನೇ ಕೊಡ್ತಾರೆ, ಭಾಳ ಸಂತೋಷ ಪಡ್ತಾರೆ. ಯಾಕಂದರೆ ಪೂಜೆನೂ ಇಂಪಾರ್ಟೆಂಟ್ ಅಲ್ವಾ ಭಾಳ ಮನೆಗಳಲ್ಲಿ. ಹಂಗಾಗಿ ಇದು ಮಾಡಲ್ ಕಿಚನಲ್ಲಿ ವಿಂಡೋ ಇದೆ. ಸೊ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾರ್ಡ್ರೋಬ್ಗಳು, ಇದು ಕಿಚನ್ ಬ್ಯಾಸ್ಕೆಟ್ಸು. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ ಬೆಡ್ರೂಮ್ಸ್, ಇದು ಕಾಮನ್ ಟಾಯ್ಲೆಟ್ ತೋರಿಸ್ತೀವಿ ನೋಡಿ. ಯಾಕೆ ನಮ್ಮ ಹುಡುಗ ಈ ಬಿಲ್ಡಿಂಗಲ್ಲಿ ಮೊದಲು ಟಾಯ್ಲೆಟ್ಸೇ ತೋರಿಸ್ತಿದ್ದಾನೆ. ನನಗೇನೋ ಅರ್ಜೆಂಟ್ ಆಗಿದೆ, ಗೊತ್ತಿಲ್ಲ ನಮಗೆ. ಕಮಾಂಡ್ ಎಲ್ಲ ವೆಸ್ಟರ್ನ್ ಕಮಾಂಡ್ ಇದೆ. ಸಾರಿ, ದಯವಿಟ್ಟು ಕ್ಷಮಿಸಿ. ಏನನ್ನ ನಾನು ನಮ್ಮೂರೇ ಅಂತ ಹೇಳಿ ನಮ್ಮ ಹತ್ರ ನಾನು ಹಾಗೆ ಮಾತಾಡ್ತಿದ್ದೇನೆ. ಇದು ಬೆಡ್ರೂಮ್ ಬನ್ನು. ಈ ಬೆಡ್ರೂಮಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು, ಸ್ಟ್ಯಾಂಡಿಂಗ್ ಮಿರರು ಎಲ್ಲ ಇದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರಲ್ಲಿ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಇದೆ, ವೆರಿ ನೈಸ್. ಈ 2 BHK ಹೌಸ್ ಬಾಡಿಗೆಗೆ ಬರೋರಂತೂ ಭಾಳ ಖುಷಿ ಪಡ್ತಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು ಕಂಡ್ರಿ ಎಲ್ಲ ಯೂಸ್ ಮಾಡ್ತಾರೆ ಈಗ. ಅವ್ರಿಗೆ ಎಲ್ಲನೂ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನು, ಫೇಸ್ ವಾಶು ಅಂಥವೆಲ್ಲ ಇನ್ನೂ ಅದು ಭಾಳ ಇರ್ತಾವಲ್ಲ ಮೇಕಪ್, ಅವು ಯೂಸ್ ಮಾಡ್ತಾರೆ. ಹಂಗಾಗಿ ಅವರು ಮೇಕಪ್ಗೆ ಸ್ಟೋರೇಜ್ ಬೇಕೇ ಬೇಕು. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು ಇಲ್ಲಿ ಡಬಲ್ ಕಟ್ ಆಗ್ಬೋದು. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ತಾರೆ? ಆರಾಮಾಗಿ ಒಂದು 12,000 ಕೊಡ್ತಾರೆ. ಹೌದಾ? 12-13 ಕೊಡ್ತಾರೆ. ಓಕೆ, ಓನರ್ ಇದ್ಕೊಂಡು ಓವರಾಲಾಗಿ ಒಂದು 40,000 ಗಳಿಸ್ಬೋದು. 35-40. ಇಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಕೊಡ್ತೀನಿ ಅಂದರೆ 60,000, 55-60. ನನ್ನ ಭಯಕ್ಕೆ ಹೋಗ್ಬಿಡಿ. 55-60, 35-40 ನೆನ್ಪಿಟ್ಕೊಳ್ಳಿ. ಹೈಲೈಟ್ಸು ನೋಡಿ. ಸೌಂದರ್ಯ ಸ್ಕೂಲು ಭಾಳ ಹತ್ರ. ನಾಗಸಂದ್ರ ಮೆಟ್ರೋ ಸ್ಟೇಷನ್ನು 3-3.5. ಜಿಂದಾಲ್ ಮೆಟ್ರೋ 2.5-3. ಮಾಧವರ ಮೆಟ್ರೋ 2.5-3. 8ನೇ ಮೈಲಿ ಒಂದು 4-5 ಕಿಲೋಮೀಟ್ರು. ಬಗಲ್ಗುಂಟೆ ಹತ್ರ, ಡಿ-ಮಾರ್ಟ್ ಹತ್ರ. ಈ ರೀತಿ ಹೇಳ್ತಾ ಹೋದರೆ ಭಾಳ ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು ಎಲ್ಲನೂ ಇದ್ದಾವೆ. ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಹಾಸ್ಪಿಟಲ್ಲು ಅವೆಲ್ಲ ಒಂದು 2.5-3 ಕಿಲೋಮೀಟ್ರ್ ಅಷ್ಟೇ ಕಣ್ರಿ. ಹೆಸರುಘಟ್ಟ ಮೇನ್ ರೋಡು ಒಂದು 2.5-3 ಕಿಲೋಮೀಟ್ರ್. ಪ್ರೈಸ್ 1,72 lakh, ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಮಾಧವರ ಜಿಂದಾಲ್ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.